ಓಂ ಗಂ ಗಣಪತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಇವತ್ತಿನ ದಿವಸ ಮನೆಗಳಲ್ಲಿ ವೃಕ್ಷಗಳನ್ನು ಬೆಳೆಸ್ತಕ್ಕಂಥ ಒಂದು ಹವ್ಯಾಸ ಅನ್ಬೋದು. ಎಲ್ಲೋ ಒಂದು ಕಡೆ ಅದರಿಂದ ನಮಗೆ ತೃಪ್ತಿ ಸಿಗ್ತಕ್ಕಂಥದ್ದು, ಆ ಒಂದು ಹಸಿರನ್ನು ನೋಡ್ತಕ್ಕಂಥ ಇದರಿಂದ ನಮ್ಮ ಬುದ್ಧಿಶಕ್ತಿಯಲ್ಲಿ ಒಂದು ತಾಳ್ಮೆ ಸಹನೆ ಇರ್ತಕ್ಕಂಥದ್ರಿಂದ ನಾವೇನು ಮಾಡ್ತೀವಿ, ಮನೆಗಳಲ್ಲಿ ಇವತ್ತಿನ ದಿವಸ ಪಾಟ್ಗಳಲ್ಲಿ ಒಂದು ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು, ಮತ್ತು ತರಕಾರಿ ಕೆಲವರು ಬೆಳೆಸ್ತಕ್ಕಂಥದ್ದು, ಏನೋ ಅದೊಂದು ರೀತಿಯ ಕೌಶಲ್ಯತೆ ಅಂತೂ ಕೂಡ ನಾವು ಕರಿಬೋದು. ಆ ರೀತಿ ನೋಡೋಕೆ ಹೋದಾಗ ಮನೆಯಲ್ಲಿ ಯಾವ ಗಿಡ ಇರಬೇಕು, ಯಾವ ಗಿಡ ಇರಬಾರ್ದು ಅಂತಕ್ಕಂಥದ್ದನ್ನು ಒಂದು ಕಡೆ ನಾವು ಯೋಚನೆ ಮಾಡೋ ಜೊತೆಗೆ ಬ್ರಹ್ಮಕಮಲ ನಾವೆಲ್ಲರೂ ಕೇಳಿದ್ದೀವಿ. ಬ್ರಹ್ಮಕಮಲ ಅಂತಕ್ಕಂಥದ್ದರೆ ಒಂದು ವಿಶೇಷವಾಗಿ ನಮ್ಮ ಕಣ್ಣೆದುರುಗಡೆ ಒಂದು ಬಿಳಿಯದಾದ ಒಂದು ವಿಶೇಷವಾಗಿರ್ತಕ್ಕಂಥ ಪುಷ್ಪ ನಮ್ಮ ಕಣ್ಣೆದುರುಗಡೆ ಶ್ವೇತವರ್ಣವಾಗಿರ್ತಕ್ಕಂಥ ಪುಷ್ಪ ನಮ್ಮ ಎದುರುಗಡೆ ಬರುತ್ತೆ. ಆದರೆ ಅದರ ವಿಶೇಷ ಏನು, ಆ ಹೂವನ್ನು ನಾವು ಹಗಲು ನೋಡೋಕ್ಕೆ, ಆ ಹೂವು ಅರಳ್ತಕ್ಕಂಥದ್ದು ರಾತ್ರಿಯ ಸಮಯದಲ್ಲಿ. ಅದರ ಜೊತೆಗೆ ಈ ಬ್ರಹ್ಮಕಮಲವನ್ನು ಮನೆಯಲ್ಲಿ ಇಟ್ಕೋಬೋದಾ, ಬ್ರಹ್ಮಕಮಲವನ್ನು ಎಲ್ಲಿಡಬೇಕು, ಬ್ರಹ್ಮಕಮಲದಿಂದ ಆಗ್ತಕ್ಕಂಥ ಶುಭ ಫಲಗಳೇನು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಅವಲೋಕನ ಮಾಡಿದಂತಹ ಸಂದರ್ಭದಲ್ಲಿ ಇತಿಹಾಸದಲ್ಲಾಗ್ಬೋದು, ಪುರಾಣಗಳಲ್ಲಾಗ್ಬೋದು, ಅನುಭವಪೂರ್ವಕವಾಗಿ ಆಗ್ಬೋದು, ಮನೆಗಳಲ್ಲಾಗ್ಬೋದು, ಇದರ ಬಗ್ಗೆ ಇವತ್ತಿನ ದಿವಸ ಬ್ರಹ್ಮಕಮಲ ಇದನ್ನು ನಾವು ದೇವತಾ ವೃಕ್ಷ ಅಂತ ಕರಿತೀವಿ. ದೇವತಾ ವೃಕ್ಷ ಇವತ್ತಿನ ದಿವಸ ದಾಸವಾಳ ಇಡ್ತೀವಿ, ದೇವಿಗೆ ತುಂಬ ಇಷ್ಟ. ಹಾಗೆ ಮನೆಯಲ್ಲಿ ಚೆಂಡು ಮಲ್ಲಿಗೆ ಅಂತ ಇಡ್ತೀವಿ, ಚೆಂಡು ಹೂಗಳಿಡ್ತೀವಿ, ಅಯ್ಯಪ್ಪ ಹೂಗಳಂತ ಇಡ್ತೀವಿ. ಅವೆಲ್ಲವೂ ಕೂಡ ಬೆಳೆಸ್ಕೊಳ್ಳೋ ಜೊತೆಗೆ ಇದು ಬ್ರಹ್ಮಕಮಲ ಅಂದರೆ ದೇವತಾ ವೃಕ್ಷ, ದೇವತೆಗಳಿಗೆ ತುಂಬ ಪ್ರಿಯವಾದ ವೃಕ್ಷ. ಈ ದೇವತಾ ವೃಕ್ಷವನ್ನು ಮನೆಯಲ್ಲಿ ಇಟ್ಕೋಬಹುದು, ತುಂಬ ಒಳ್ಳೆಯದು. ಇದಕ್ಕೆ ಯಾವುದೇ ಮೈಲಿಗೆ ಯಾವುದೂ ಇಲ್ಲ. ಇದನ್ನು ಎಲ್ಲಿ ಇಟ್ಕೊಂಡ್ರೆ ಶುಭ, ಈಶಾನ್ಯ ಭಾಗದಲ್ಲಿ, ಉತ್ತರ ಈಶಾನ್ಯ ಭಾಗದಲ್ಲಿ ಈ ಒಂದು ಗಿಡವನ್ನು ಇಟ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದು. ಎಲ್ಲೂ ಅಪ್ಪಿತಪ್ಪಿ ಕೂಡ ನೈಋತ್ಯ ಭಾಗದಲ್ಲಿ ಇದನ್ನು ಇಡಬಾರ್ದು. ಯಾಕೆಂದರೆ ಆ ಮನೆಯಲ್ಲಿ ಗಂಡ ಹೆಂಡತಿಯರು ಅಥವಾ ಮನೆ ಯಜಮಾನ ಮಲಗ್ತಕ್ಕಂಥ ಆ ಜಾಗದಲ್ಲಿ ಈ ಬ್ರಹ್ಮಕಮಲವನ್ನು ಇಡಬಾರ್ದು. ಉತ್ತರ ಈಶಾನ್ಯದಲ್ಲಿ ಇದನ್ನು ಇಡಬೇಕು. ಅದನ್ನು ನೋಡೋಕ್ಕೆ ಒಂದು ಆಶ್ಚರ್ಯ, ಆ ಹೂವು ನೋಡಬೇಕು ಅಂತ ಕಾಯ್ತಾರೆ. ಎಷ್ಟೋ ಜನ ಆ ಹೂವು ಇದ್ದಂಥ ಸಂದರ್ಭದಲ್ಲಿ ರಾತ್ರಿಯೆಲ್ಲ ಕಾದಿರ್ತಾರೆ. ಅದು ಸಾಮಾನ್ಯವಾಗಿ 12 ಗಂಟೆ 1 ಗಂಟೆ ಆ ಸಮಯದಲ್ಲಿ ಆ ಹೂವು ಬಿಡ್ತಕ್ಕಂಥದ್ದನ್ನು ಕೂಡ ಆಗಿರುತ್ತೆ. ಇನ್ನು ಇದನ್ನು ಈ ಒಂದು ವಿಶೇಷವಾಗಿ ಗಿಡವನ್ನು ಉತ್ತರ ಈಶಾನ್ಯದಲ್ಲಿ ಇಡಬೇಕು. ಇದು ಅದೃಷ್ಟದ ಸಂಕೇತ. ಮನೆಯಲ್ಲಿ ಹೂಗಳು ಗೊಂಚಲು ಬಿಡ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಈ ಎಲ್ಲ ಹೂಗಳನ್ನು ನೀವು ಗಿಡದಲ್ಲೇ ಇಟ್ಟರೂ ಕೂಡ ಅದು ಭಗವಂತನಿಗೆ ಅರ್ಪಣೆ ಆಗುತ್ತೆ. ಆದರೆ ನಿಮ್ಮ ಸಮಾಧಾನಕ್ಕೆ ಆ ಹೂವನ್ನು ಬಿಡಿಸ್ಕೊಂಡು ದೇವ್ರಿಗೂ ಇಡ್ಬೋದು. ಆದರೆ ಮನೆಯಲ್ಲಿ ಬಿಡ್ತಕ್ಕಂಥ ಈ ಬ್ರಹ್ಮಕಮಲ ಆಲ್ರೆಡಿ ದೇವ್ರಿಗೆ ಅರ್ಪಣೆ ಆಗುತ್ತೆ, ಕುಲದೇವ್ರಿಗೆ ಅರ್ಪಣೆ ಆಗುತ್ತೆ, ಇಷ್ಟ ದೇವ್ರಿಗೆ ಅರ್ಪಣೆ ಆಗುತ್ತೆ. ಗಿಡದಲ್ಲೇ ಬಿಟ್ಟರೂ ಕೂಡ ತೊಂದರೆ ಇಲ್ಲ. ಆದರೂ ಅದನ್ನು ಮಾಡ್ಬೋದು, ಅದನ್ನು ಬಿಡಿಸಿ ಕೂಡ ಇಡಬಹುದು. ಇದು ವಾಸನೆ ನೋಡೋಕ್ಕೆ ಹೋಗಬಾರ್ದು. ಬ್ರಹ್ಮಕಮಲವನ್ನು ಬಿಡಿಸಿ ವಾಸನೆಯನ್ನು ನೋಡಿದ್ದೆ ಆದರೆ ಅದು ಅಪವಿತ್ರ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅದರ ಜೊತೆಗೆ ಈ ಒಂದು ಬ್ರಹ್ಮಕಮಲವನ್ನು ಯಾವಾಗ ಸ್ಪರ್ಶಿಸಬೇಕು ಅಂತಕ್ಕಂಥದ್ದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸ್ನಾನ ಮಾಡಿ ಸ್ಪರ್ಶಿಸಬೇಕು, ಸ್ನಾನ ಮಾಡದೆ ಆ ಹೂವನ್ನು ಮುಟ್ಟಬಾರ್ದು. ಆಮೇಲೆ ನಾವು ಬೆಳಗ್ಗೆ ಸ್ನಾನ ಮಾಡಿನೇ ಮುಟ್ಟಬೇಕು ಅಂತಕ್ಕಂಥದ್ದು ಕೂಡ ಇದೆ. ಇದು ಐಶ್ವರ್ಯದ ಸಂಕೇತ. ಆ ಮನೆಯಲ್ಲಿ ವಿವಾಹ ಬೇಗ ಆಗುತ್ತೆ, ಐಶ್ವರ್ಯ ಕೂಡಿ ಬರುತ್ತೆ, ಉದ್ಯೋಗದಲ್ಲಿ ಕಂಟಕಗಳಿದ್ರೆ ದೂರ ಆಗುತ್ತೆ. ಹಾಗೆ ಆ ಹೂವು ಬಿಟ್ಟಂಥ ಆ 3 ತಿಂಗಳ ಒಳಗಡೆ ನಿಮಗೆ ವಿಶೇಷವಾಗಿ ಯಾವುದೋ ಒಂದು ಅದೃಷ್ಟ ಕೂಡಿ ಬರ್ತಾ ಇದೆ ಅಂತಕ್ಕಂಥ ಸೂಚನೆಯನ್ನು ಕೂಡ ಅದು ಕೊಡುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.